ಓದ್ದವರು ಪೇಟೆಗೆ ಹೋಯ್ತಾರೆ, ಓದ್ದೇ ಇದ್ರು ಪೇಟೆಗೆ ಹೋಯ್ತಾರೆ. ಹಿಂಗೆಲ್ಲ ಹೋಗಿ ಪೇಟೆಗೆ ಸೇರ್ಕೊಂಡ್ರೆ ಇಲ್ಲಿ ವ್ಯವಸಾಯ ಮಾಡೋರು ಯಾರು, ದನ ಕುರಿ ಮೇಸರಾರು? ಈಗಲೇ ನಮ್ಮ ಅಪ್ಪ ಮಂಡಿ ನೋವು, ಎದೆ ನೋವು, ಮೈ ಕೈ ಹೊಡ್ತಾ ಅಂತಾನೆ. ಇನ್ನು ಕಾಯಿಲೆ ಮನ್ಸನ್ ಬಿಟ್ಬಿಟ್ಟು ನಾನು ಪೇಟೆಗೆ ಹೋಗಿ ಸೇರ್ಕೊಂಡ್ರೆ ನಮ್ಮಪ್ಪ 3 ವರ್ಷ ಬದುಕೋನು 3 ತಿಂಗಳು ಉಳಿಯಲ್ಲ ಅಷ್ಟೇ. ಅದಕ್ಕೆ ನಮ್ಮ ಅಪ್ಪನ ತವೇ ಇದ್ದು ಉದ್ದ ತುಂಡ ನೋಡಿಕೊಂಡು ಇಲ್ಲೇ ಇದ್ಬಿಡ್ತೀನಿ. ಬರೋ ವರ್ಷ ಹೆಂಗಿದ್ರು ಮದುವೆ ಮಾಡ್ತಾನೆ, ಒಂದು 7-8 ಜನ ಮಕ್ಳು ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ನಿನ್ನ ನೋಡಿದ್ರೆ ಒಂದಾಗೋದು ಕಷ್ಟನೇ. ಸುಮ್ನೆ ಅಂದೆ ಬಿಡು, 2 ಸಾಕು. ನೀನ್ ಹೆಂಗೆ ಹೇಳ್ತಿ ಹಂಗೆ, 2 ಸಾಕು ಅಂದ್ರೆ ಸಾಕು. ಓಹೋ, ನನ್ನೇ ಮದ್ವೆಗೊಂಥರ ಮಾತಾಡ್ತಿದ್ಯಾ? ಕಟ್ಕೋ, ಸಕ್ಕತ್ತಾಗಿ ನೋಡ್ಕೋತೀನಿ. ಹಿಂಗ್ ಬಂದ್ ನಮ್ಮ ಅಪ್ಪನ ಹತ್ರ ಕೇಳು, ಕೈ ಕಾಲ್ ಮುರಿತಾನೆ. ನಿಮ್ಮ ಅಪ್ಪನಿಗೆ ಇಲಿ ಪಾಸಣ ಹಾಕ್ಬಿಡ್ತೀನಿ ಅಷ್ಟೇ. ಹಾ, ನಾನ್ ಸುಮ್ಕಂಗಂದೆ. ಅದೇನೋ ಹೇಳ್ತದಲ್ಲ, ಪೇಟೆಗೆ ಹೋದರು ಅವ್ವ ಅಪ್ಪನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದೇ ಉಗಾದಿಗೋ ಮಾರ್ಲಮಿಗೋ ಬಂದು ಕೈಗೆ 100 ರೂಪಾಯಿ ಕೊಟ್ಬಿಟ್ಟು ಹೋಯ್ತಾರೆ. ಇನ್ನೊಬ್ಬೊಬ್ರು ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲ ಅಂದ್ಬಿಟ್ಟು ಇಲ್ಲೇ 100 ರೂಪಾಯಿ ಇಸ್ಕೊಂಡು ಹೋಯ್ತಾರೆ.